ನಿಮಗೆ ನಿಜವಾಗ್ಲೂ ಈ ಸೂಕ್ತ ಅಂತ ಕಾಣಿಸ್ತಾರೆ, ನಿಮಗೆ ಈ ಪ್ರೈಸು ವರ್ತ್ ಅಂತ ಕಾಣಿಸ್ತಾರೆ, ಖಂಡಿತವಾಗ್ಲೂ ನೀವು ಈ ಗಾಡಿಗಳನ್ನ ತಗೋಬಹುದು. ಮತ್ತೆ 2 ಗ್ಯಾರಂಟಿ ನನ್ನ ಹತ್ರ ಯಾವತ್ತೂ ಇದ್ದೇ ಇದೆ, ಮೀಟರ್ ಟ್ಯಾಂಪರ್ ಆಗಲ್ಲ ಮತ್ತೆ ಆಕ್ಸಿಡೆಂಟ್ ಆಗಿದೆ. ಸರ್ ಇದು ನಿಮಗೆ ಫೈನಲ್ 575 ಕೊಡ್ತೀನಿ ಸರ್. 575 5,75,000 ಸರ್. ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ ಎರ್ಟಿಗಾ ಈಗ ಸಿಗದೆ ಅಪರೂಪ ಆಗ್ಬಿಟ್ಟಿದೆ. ಅಂತದ್ರಲ್ಲಿ ಸ್ಮಾರ್ಟ್ ಹೈಬ್ರಿಡ್ 565 ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 4 ಇಂದ 4.5 ಆಗುತ್ತೆ ಸರ್. 4 to 4.5 lakhs. ಸರ್ ಇದು 125 ಕೊಡ್ತೀನಿ ಸರ್. 125 1,25,000 ಸರ್ ಇದು ನಿಮಗೆ ಫೈನಲ್ ಪ್ರೈಸ್ ನೋ ಬಾರ್ಗೇನ್ 275 2,75,000 ನಿಮಗೆ ಫೈನಲ್ 365 3,65,000 ಸ್ಕೋಡಾ 3 ಲಕ್ಷ ಲೋನ್ ಆಗುತ್ತೆ ಸರ್. 3 ಲಕ್ಷ ಲೋನ್ 3 ಇಂದ 3.5 ಲಕ್ಷ. ಸ್ಟಾಕ್ ನಮ್ಮ ಹತ್ರ ಒಂದು 35-40 ಗಾಡಿ ಇದೆ ಸರ್, ಬಟ್ ನಮ್ ಇನ್ನೂ 25 ಗಾಡಿ ನಮ್ ಯಾಡ್ 350 ಆಗುತ್ತೆ ಸರ್. 350 3,50,000 ನಿಮ್ಗೆ ಈ ಗಾಡಿ ಕೊಡೋದು. ಏನಪ್ಪ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ವ್ಯಾಲ್ಯೂ ಇಷ್ಟೊಂದು ಫೇರ್ ಪ್ರೈಸ್ ಇದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರೈಸ್ ನಿಮಗೆ ಇದು 530 ಕೊಡ್ತೀನಿ ಸರ್. 530 ಸರ್. ಈಗ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು ಕೊಡಬೇಕಾಗುತ್ತೆ ಸರ್? ನಿಮಗೆ ಡೌನ್ ಪೇಮೆಂಟ್ ಅಂದ್ರೆ ನಿಮಗೆ 4.5 ಲೋನ್ ಆಗುತ್ತೆ ಸರ್. 4.5 ಲಕ್ಷ ಲೋನ್ ಆಗುತ್ತೆ. ಇನ್ನು ಮಿಕ್ಕಿ ಡೌನ್ ಪೇಮೆಂಟ್ 390 ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಆರಾಮಾಗಿ 350 ತನಕ ಲೋನ್ ಆಗುತ್ತೆ. ಅಲ್ಲಿಗೆ 40,000 ಡೌನ್ ಪೇಮೆಂಟ್ ಅಲ್ಲಿ ಕ್ವಿಡ್ 3 to 325 350. ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದಸರಾ ಸ್ಪೆಷಲ್ಗೆ ಆಫ್ಟರ್ 1 year ಅಂದರೆ 1 ವರ್ಷಗಳ ಬಳಿಕ ಎವರ್ಸೈನ್ ಮೋಟಾರ್ಸ್ ಬಂದಿದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತೀರಾ ಮೈಸೂರು ಅಂತ ಬಂದರೆ ಎವರ್ಸೈನ್ ಮೋಟಾರ್ಸ್ ವಿಡಿಯೋ ಅಂತ ಯಾವಾಗಲೂ ರಿಕ್ವೆಸ್ಟ್ ಇದ್ದೇ ಇರುತ್ತೆ. ನಿಮಗೋಸ್ಕರ ಇವತ್ತು ಕಲೀಂ ಸರ್ಗೆ ಕನ್ವಿನ್ಸ್ ಮಾಡಿ ಈ ಬಿಸಿಲಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ರೆಡಿ ಮಾಡಿಸಿದ್ದೀನಿ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಇವಾಗ ಹೊಸ ಸಬ್ಸ್ಕ್ರೈಬರು ಕೂಡ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ಯಾಕಂದ್ರೆ 1 ವರ್ಷ ಹಿಂದೆ ಇದ್ದ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಇವಾಗ ಇನ್ನೂ ಜಾಸ್ತಿನೇ ಇದ್ದಾರೆ. ಸೊ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಿಮ್ಮ ಒಂದು ಶೋರೂಮ್ದು ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ನಮ್ದೇನೂ ಇಲ್ಲ, ತುಂಬ ಈಸಿ ಲೊಕೇಶನ್ನು. ಒಂಟಿಕೊಪ್ಪಲು ಪೊಲೀಸ್ ಸ್ಟೇಷನು, ದೇವಸ್ಥಾನ ವೆಂಕಟರಮಣ ದೇವಸ್ಥಾನ, ಪೊಲೀಸ್ ಸ್ಟೇಷನಿಂದ ಕೆಳಗಡೆ ಬಂದರೆ ನಿರ್ಮಲಾ ಕಾನ್ವೆಂಟು. ಅಲ್ಲಿಂದ ಬಂದು ನೀವು ಸ್ಟ್ರೇಟ್ ಹೋದ್ರೆ ಡಾಕ್ಟರ್ಸ್ ಕಾರ್ನರ್ ಹೋಗ್ತೀರಾ, ಲೆಫ್ಟ್ ತಗೋಬೇಕು. ಅಲ್ಲಿ ಡ್ಯಾಮ್ ಸಂಕಲ್ಪ ಅಪಾರ್ಟ್ಮೆಂಟ್ ಅಂತ ಇದೆ, ಅದ್ರ ಆಪೋಸಿಟ್ ಇರೋದು ಸರ್ ನಮ್ದು ಶೋರೂಮು. ಎವರ್ಸೈನ್ ಮೋಟರ್ಸ್ ಸಿನ್ಸ್ 1960 ಅದನ್ನ ಮಿಸ್ ಮಾಡಂಗಿಲ್ಲ ಸರ್ ಟ್ಯಾಗ್ ಲೈನ್ ಅದನ್ನ. ಓಕೆ 1960ನೇ ಇಸ್ವಿಯಿಂದ ಕೂಡ ಇವರು ಚಾಲ್ತಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಗಾಡಿಗಳು ತುಂಬಾನೇ ಯೂಜ್ ಕಲೆಕ್ಷನ್ಸ್ ಇರುತ್ತೆ, ಮತ್ತೆ ಕಂಡೀಷನ್ ವೈಸ್ ಟಾಪ್ ಅಂತಾನೆ ಹೇಳ್ಬೋದು. ಅಂತ ಒಂದು ಕಂಡೀಷನ್ ಗಾಡಿಗಳನ್ನ ಕೊಡ್ತಾರೆ ಸರ್. ಇವಾಗ ಲೋನ್ ಅಂತ ಬಂದ್ರೆ ಯಾವ ಮಾಡೆಲಿಂದ ಲೋನ್ ಆಗುತ್ತೆ ಸರ್? ಲೋನ್ ನಿಮಗೆ 12 ಇಂದ ಆಪ್ಷನ್ ಇದೆ, ಬಟ್ 11ಗೂ ಒಂದು ಆಪ್ಷನ್ ಇದೆ. ಓಕೆ. ಬಟ್ ಸ್ವಲ್ಪ 11ಗೆ ಸ್ವಲ್ಪ ನಿಮಗೆ ಟೆನ್ಯೂರ್ ಏನಿದೆ, ಟೈಮ್ ಆಫ್ ದ ಪೀರಿಯಡ್ ಏನಿದೆ ಅದು ಸ್ವಲ್ಪ ಕಮ್ಮಿ ಸಿಗ್ತದೆ. ಓಕೆ ಡ್ಯೂರೇಷನ್. ಬಟ್ ಎಲ್ಲದಕ್ಕೂ ಮಾಡ್ಬೋದು ಸರ್. ಈಗ ಲೋನ್ ಅಂದ್ರೆ ತುಂಬಾ ಈಸಿ, ಬಟ್ ಏನಂದ್ರೆ ಕಸ್ಟಮರ್ ಸ್ವಲ್ಪ KYC ಡಾಕ್ಯುಮೆಂಟ್ಸ್ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಹತ್ರ 8 ಬ್ಯಾಂಕ್ಸ್ ಟೈಅಪ್ ಇದೆ. ಓಕೆ. ನಾವು 8 ಬ್ಯಾಂಕ್ಸ್ ಜೊತೆ ಟೈಅಪ್ ಇದೀವಿ. ಖಂಡಿತಲೂ ಒಂದು ಕಡೆ ಕಸ್ಟಮರ್ಸ್ಗೆ ಬೆನಿಫಿಟ್ ಆದಂಗೆ ನಾವು ಆದಷ್ಟು ಟ್ರೈ ಮಾಡಿ ಲೋನ್ನ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಬಟ್ ಇದ್ರು ನಿಮ್ಮ ಹತ್ರ ಇವತ್ತು ನಂಗೆ ಸ್ವಲ್ಪ ಬೇಜಾರಾಯ್ತು ಸರ್. ಏನು ಹೇಳಿ ಸರ್? ಪೋಲೋ ಇಲ್ಲ ಸರ್ ನಿಮ್ಮ ಹತ್ರ ಈ ಸಲ? ಪೋಲೋ ಇತ್ತು ಸರ್, 2 ಗಾಡಿ ಇತ್ತು, ಸೇಲ್ ಆಯ್ತು. ನೆನ್ನೆ ನೋಡಿ ನವರಾತ್ರಿ ಫಸ್ಟ್ ಡೇ ನಮ್ಮ ಹತ್ರ 4 ಗಾಡಿ ಹೋಗಿದೆ. ಒಂದು ಬೆಂಗಳೂರಿಗೆ ಹೋಯ್ತು, ಒಂದು ಹುಣಸೂರ್ಗೆ ಹೋಯ್ತು, ಒಂದು ಪುತ್ತೂರ್ಗೆ ಹೋಯ್ತು, ಒಂದು ಮೈಸೂರಿಗೆ ಹೋಯ್ತು. ನೆನ್ನೆ ಒಳ್ಳೆ ಸ್ಟಾರ್ಟ್ ಆಗಿದೆ. ದಸರಾ ಹಬ್ಬ ನಮ್ಮ ನಾಡ ಹಬ್ಬ ಎಷ್ಟು ಸುಂದರ ಹಬ್ಬ. ಇವತ್ತು ನೀವು ಮೈಸೂರನ್ನ ನೋಡ್ಬೋದು. ತುಂಬಾ ಏನಂದ್ರೆ ಹೇಳ್ಬೇಕಂದ್ರೆ ಪೂರಾ ಮೈಸೂರು ಫುಲ್ ಬೆಳಕಾಗಿದೆ. ಎಲ್ಲ ಟೂರಿಸ್ಟ್ಗಳು ಬರ್ಬೋದು. ಒಳ್ಳೆ ಈ ಸರಿ ಅಂತೂ ತುಂಬ ಅದ್ದೂರಿ ದಸರಾ ಇದೆ, ಬಂದು ನೋಡಿ. ತುಂಬ ಮೈಸೂರು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ ಎಷ್ಟು ಸುಂದರವಾಗಿದೆ ಅಂತ. ಹೌದು ಸರ್, ಮನಸ್ಸು ಸುಂದರವಾಗಿದ್ರೆ ಸರ್ ಪ್ರತಿಯೊಂದು ಕೂಡ ಸುಂದರ. ಓಕೆ ಸರ್, ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್ ನಿಮ್ಮ ಒಂದು? ಸರ್ ಇಲ್ಲಿ ಸ್ಟಾಕ್ ನಮ್ಮ ಹತ್ರ ಒಂದು 35-40 ಗಾಡಿ ಇದೆ ಸರ್, ಬಟ್ ನಮ್ ಇನ್ನೂ 25 ಗಾಡಿ ನಮ್ ಯಾರ್ಡ್ ನಲ್ಲಿ ಇದೆ. ಓಕೆ. ಬಟ್ ನಮಗೆ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ಬಟ್ ಆ ಗಾಡಿಗಳನ್ನ ನಿಮ್ಗೆ ಸ್ವಲ್ಪ ಒಂದು 10 ಗಾಡಿ ಹಂಗೆ ಹೇಳಿರ್ತೀನಿ ನಾನು. ಓಕೆ. ನಮಗೆ ಮತ್ತೆ ದಸರಾದುವೆ ನಾವು ಸ್ವಲ್ಪ ಆಫರ್ಸ್ಗಳನ್ನ ಇಟ್ಟಿದ್ದೀವಿ. ಏನಕ್ಕಂದ್ರೆ ಲಾಸ್ಟ್ ಮಂತ್ ಇದ್ದಿದ್ದ ಪ್ರೈಸ್ನ ನಾವು ಡಿಸ್ಕೌಂಟ್ ಆಗಿ ಇವಾಗ ಸೇಲ್ ಮಾಡ್ತಾ ಇದೀವಿ. ಏನಕ್ಕಂದ್ರೆ ನವರಾತ್ರಿ ದಸರಾ 12ನೇ ತಾರೀಕು ಆಯುಧ ಪೂಜೆ ತನಕ ನಾವು ಸ್ವಲ್ಪ ಡಿಸ್ಕೌಂಟ್ ರೇಟ್ಸ್ನ ಇಟ್ಟಿದ್ದೀವಿ. ಇವತ್ತು ನಾನು ಕೊಡೋ ರೇಟು ನಿಮಗೆ ಹೇಳ್ಬೋದು, ನಿಮ್ಗೆ ಒಳ್ಳೇದು ಅನ್ನಿಸ್ಬೋದು. ಏನಪ್ಪ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ವ್ಯಾಲ್ಯೂ ಇಷ್ಟೊಂದು ಫೇರ್ ಪ್ರೈಸ್ ಇದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತವಲ್ಲೂ ನೀವು ರೇಟ್ಸ್ಗಳು ನೋಡಿದ್ಮೇಲೆ ನಿಮಗೆ ಗೊತ್ತಾಯ್ತದೆ. ಆಮೇಲಂತೂ ನಿಮ್ಗೆ ಗೊತ್ತಿದೆ, ನೀವೇ ಬರ್ಬೋದು, ಬಂದು ವಿಸಿಟ್ ಮಾಡ್ಬೋದು, ನೋಡ್ಬೋದು. ಆಕ್ಸಿಡೆಂಟ್ ಫ್ರೀ ಇರ್ತದೆ, ಮೀಟರ್ ಟ್ಯಾಂಪರ್ ಆಗಿರಲ್ಲ, ಅಸ್ ಗ್ಯಾರಂಟಿ ಇದೆ. ಇಲ್ಲೊಂದು 2-3 ಗಾಡಿ ಸ್ವಲ್ಪ ರಿಜಿಸ್ಟ್ರೇಷನ್ ಗಾಡಿಗಳಿದೆ. ಅದು ಬಿಟ್ರೆ ಎಲ್ಲ ಕರ್ನಾಟಕ ನಂಬರ್ ಇದೆ. ರಿಜಿಸ್ಟ್ರೇಷನ್ ಯಾವುದಿದೆ
ಅದನ್ನ ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಸರ್. ಓಕೆ ಸರ್ ಫಸ್ಟ್ ನಿಮ್ಮ ಹತ್ರ ಪೋಲೋ ಇಲ್ಲ ಅಂದ್ರೆ ಸ್ಕೋಡಾ ಇದ್ದೇ ಇರುತ್ತಲ್ಲ ಸರ್, ಸ್ಕೋಡಾಯಿಂದ ಸ್ಟಾರ್ಟ್ ಮಾಡ್ಬಿಡೋಣ ಸರ್ ಹಾಗಾದ್ರೆ. ಹೌದು ಓಕೆ ಸರ್, ಈಗ ಸ್ಕೋಡಾ ಮಾಡೆಲ್ ಏನು ಸರ್ ಇದು? ಸರ್ ಮಾಡಲು 2013 ಸರ್ ಇದು. ಓಕೆ 2013 2013ನೇ ಮಾಡಲ್ KS04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಯಾವ ವೇರಿಯಂಟ್ ಬರುತ್ತೆ ಇದು? ಸರ್ ಇದು ಆಂಬಿಯಂಟ್ ಪ್ರೆಸ್ಟೀಜ್ ಅಂತ. ಓಕೆ ಗಾಡಿ ನೋಡಬಹುದು ಸರ್, ನಿಮಗೆ ಬಾಡಿ ಲೈನ್ 80,000 ಕಿಲೋಮೀಟರ್ಸ್ ಓಡಿದೆ ಸರ್. ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ ಗಾಡಿನ ನೀವು ಪೂರ್ತಿಯಾಗಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾನೇ ವೆಲ್ ಮೇಂಟೈನ್. ಜೊತೆಗೆ ಇದು ಬಂದು ಡೀಸೆಲ್ ವೇರಿಯಂಟ್ 18-20 ಪ್ಲಸ್ ಮೈಲೇಜ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾನೇ ಒಳ್ಳೆ ಗಾಡಿ, ಒಳ್ಳೆ ಲಕ್ಸರಿ ಫೀಲ್ ಇರುತ್ತೆ. AC ಪವರ್ ಸ್ಟೇರಿಂಗು ಮತ್ತೆ ಏರ್ ಬ್ಯಾಗ್ಸ್ ಎಲ್ಲ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಇದು ಆಫರ್ ಪ್ರೈಸ್? ಸರ್ ಇದು ಆಫರ್ ಪ್ರೈಸ್ ನಿಮಗೆ ದಯವಿಟ್ಟು ನಾನು ಏನು ಪ್ರೈಸ್ ಹೇಳ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ಬಾರ್ಗೇನ್ ಇರಲ್ಲ. ಇದು ಟ್ಯಾಗ್ ಲೈನ್ ಪ್ರೈಸ್ ಹೇಳ್ತಾ ಇರೋದು ನಿಮಗೆ. ಇದು 365 ಕೊಡ್ತೀನಿ ಸರ್. 365 3,65,000ಕ್ಕೆ 3 ಲಕ್ಷ ಲೋನ್ ಆಗುತ್ತೆ ಸರ್. 3 ಲಕ್ಷ ಲೋನ್, 3 ರಿಂದ 3.5 ಲಕ್ಷ ಲೋನ್ ಆಗುತ್ತೆ. ಓಕೆ ಅಲ್ಲಿಗೆ ಏನು ತುಂಬಾ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸಿಕ್ಬಿಡುತ್ತೆ ಇದು. ಒಂದು 65,000 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು ಹಾಗಾದ್ರೆ. ಖಂಡಿತ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಪುಂಟೋ. ಓಕೆ ಎಮೋಷನ್ ಪ್ಯಾಕ್ ಟಾಪ್ ಎಂಡ್. ಓಕೆ ಅಲವೆಲ್ಸ್ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುತ್ತೆ. ಸರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಓಕೆ ಡೀಸೆಲ್ ವಿತ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ನಿಮಗೆ ಮೈಲೇಜ್ ಇದು ಕೂಡ ಅಷ್ಟೇ 18-20 ಪ್ಲಸ್ ನೀವು ಮೈಲೇಜ್ ಎಲ್ಲಾನು ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲೆವೆಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಅಂತ. ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮಾಡಲ್ ಯಾವ್ದಂದ್ರಿ ಸರ್ ಇದು? ಸರ್ 2013. ಓನರ್ ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಇದು? ಇದು 120 ಓಡಿದೆ ಸರ್. ಓಕೆ 1,20,000 ಕಿಲೋಮೀಟರ್ ಡ್ರಿವನ್. ಒಂದ್ಸಲ ಹಂಗೆ ಇಂಟೀರಿಯರ್ ಕೂಡ ತೋರಿಸ್ಬಿಡಿ. ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸರ್ ಈಗ ಇದಕ್ಕೆ ಪ್ರೈಸ್ ಅಂತ ಬಂದ್ರೆ ಏನಿದೆ ಸರ್? ಸರ್ ಇದು ನಿಮಗೆ ಫೈನಲ್ ಪ್ರೈಸ್ ನೋ ಬಾರ್ಗೇನ್ 275. 275 2,75,000 ನಿಮಗೆ ಫೈನಲ್ ಪ್ರೈಸ್. ಇದಕ್ಕೇನಾದ್ರೂ ಲೋನು ಸರ್? ಲೋನ್ ಆಗುತ್ತೆ ಸರ್. ಎಷ್ಟವರೆಗೂ ಆಗ್ಬೋದು? ಆಗ್ಬೋದು ಸರ್, ಒಂದು 2.5-3 ಲಕ್ಷ ತನಕ. ಓಕೆ 2.5-3 ಲಕ್ಷದವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಟಾಪ್ ಎಂಡ್ ವೇರಿಯಂಟ್. Abdul is fabulous in the resale of cars. It's the kind of cars he gets is amazing. Okay. It's just that recently I went for a new one, Hyundai. I really wanted to buy from here. Okay, but my daughter, it's because my daughter, she's a first time learner driver, so I bought, but I regret. I could have bought it from here. They are too good. The products are very nice. ಇವ್ರದ್ದು ಕಾರ್ಗಳೆಲ್ಲ ಭಾಳ ಚೆನ್ನಾಗಿರುತ್ತೆ. ಎಲ್ಲ ನೋಡಿ ಕ್ವಾಲಿಟಿ ಪ್ರಾಡಕ್ಟ್ಸ್ ನೋಡಿ ಟೆಸ್ಟ್ ಮಾಡಿ ಯಾರಾದರೂ ಸೆಲ್ಲರ್ಸ್ ಇದ್ರೆ ಅದನ್ನ ತೊಗೊಂಡು ಮತ್ತೆ ಅದಕ್ಕೆ ಏನೇನು ರಿಪೇರಿಗಳು ಮಾಡಬೇಕು, ಏನೇನು ಟಚ್ ಅಪ್ ಮಾಡಬೇಕು, ಏನೇನು ಮಾಡಿ ಎಲ್ಲ ಮತ್ತೆ ರೀಸೇಲ್ ಮಾಡ್ತಾರೆ. ಆಮೇಲೆ ನಿಜ ನಂಬ್ತೀರಾ ಬಿಡ್ತಿರೋ, ಆಷಾಢ ಮಾಸದಲ್ಲೂ ಸಹ ನನಗೆ ಆಶ್ಚರ್ಯ. ಯಾಕಂದ್ರೆ ನಾವು ಆಷಾಢ ಮಾಸದಲ್ಲಿ ಏನು ತಗೊಳ್ಳೋದಿಲ್ಲ, ಮಾಸದಲ್ಲಿ ನಾವು ತಗೊಳ್ಳೋದಿಲ್ಲ ಅಂತ ಅವಾಗಲೂ ಸಹ ಜನಗಳು ಬರ್ತಾರೆ. ಪರ್ಷೆ ಥರ ಇರುತ್ತೆ ಒಂದ್ಸತಿ. ಸ್ಯಾಟರ್ಡೇ ಸಂಡೇಸ್ ಅಂತೂ ಜನಗಳು ಬರ್ತಾರೆ. ಈ ಹ್ಯಾಸ್ ಅ ಗುಡ್ ಲಾಯಲ್ ಕಸ್ಟಮರ್ಸ್. ನಾನು ನೇಬರ್ಗಿರ್ತೀನಿ, ನೋಡ್ತಿದ್ದೆ ಅನ್ಸುತ್ತೆ. I got initiated by his business tactics. Okay, it's a good business acumen. Thank you so much. ಮತ್ತೊಂದು ಹೈ ಡಿಮ್ಯಾಂಡ್ ಕಾರ್ಗಳಲ್ಲಿ ಒಂದು ಮಾರುತಿ ಸುಜುಕಿ ರಿಡ್ಸ್ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ KS03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಎಲ್ಲ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಕಾರು ಕೂಡ ಅಷ್ಟೇ. ಸೊ ನೀವು ನೋಡ್ತಾ ಇರ್ಬೋದು. ಸರ್ ಇದು ಮಾಡೆಲ್ ಇದು 2013 ಸರ್. 2013ನೇ ಮಾಡಲ್. ಓನರ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 78. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ VXI. ಓಕೆ VXI ಅಂದರೆ ನಿಮಗೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ಒಂದು 16+ ಮೈಲೇಜ್ ಕೂಡ ಬರುತ್ತೆ. ನಿಮಗೆ ಗೊತ್ತು ರೋಡ್ ಸೈಡ್ ಇರೋ ಅಂತ ಯಾವುದೇ ಮೆಕ್ಯಾನಿಕ್ ಬೇಕಾದ್ರೆ ಇದನ್ನು ರಿಪೇರಿ ಮಾಡ್ಬೋದು. ಯಾಕಂದ್ರೆ ಮಾರುತಿ ಸುಜುಕಿ ಮೇಂಟೆನೆನ್ಸ್ ಫ್ರೀ ಅಂತ ಹೇಳ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 350 ಆಗುತ್ತೆ. 350 3,50,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಸಿಗುತ್ತೆ. ನೆಕ್ಸ್ಟ್ Hyundai Santro. ಇದು ಕೂಡ ತುಂಬಾ ಹೈ ಡಿಮ್ಯಾಂಡ್ ಗಾಡಿಗಳಂತ ಹೇಳ್ಬೋದು. ಅಂದರೆ ಬಡವರ ಬಂಧು ಕಾರ್ಗಳಲ್ಲಿ ಇದು ಕೂಡ ಒಂದು KS04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಸರ್ ಮಾಡೆಲ್ ಇದು 2012 ಸರ್. ಓಕೆ 2012 ಮಾಡಲು. ಓನರ್ ಸಿಂಗಲ್ ಓನರ್ ಸರ್. ಓಕೆ ಸಿಂಗಲ್ ಓನರ್ ಏಕಮಾಲಿಕರ ಗಾಡಿ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. 16+ ಸರ್. ಬೇರೆ 45,000 ಓಡಿದೆ. 45,000 ಅಷ್ಟೇ. 45,000 ಕಿಲೋಮೀಟರ್ ಓಡಿರುವಂಥ ಗಾಡಿ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು ನಿಮಗೆ 265 ಆಗುತ್ತೆ. 265 ಮಾಡೆಲ್ ಇನ್ನೊಂದು ಸಲ ಬಿಡಿ. 2012 45,000 ಓಡಿದೆ. ಓಕೆ ಸರ್ ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಸರ್ ಲೋನು ನಿಮಗೆ ನಿಯರ್ಲಿ 150 to 175. ಓಕೆ 150 1.5 ಲಕ್ಷದಿಂದ 1.25 ಲಕ್ಷದವರೆಗೂ ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲ, ಇನ್ನೂ ಗಾಡಿಗಳಿರುತ್ತೆ. ಸೊ ನೆಕ್ಸ್ಟ್ ಯಾವ ಗಾಡಿ ತೋರಿಸೋಣ ಸರ್? ಬನ್ನಿ ಸರ್. ನೀವೀಗ ನೋಡ್ತಾ ಇರೋದು ಲಕ್ಸರಿ ಸ್ಪೋರ್ಟ್ಸ್ ಇಂಜಿನ್ ಇರುವಂಥ ಗಾಡಿ. ಯಾವುದಪ್ಪ ಇದು ಅಂದರೆ ಹೋಂಡಾ ಅವ್ರದ್ದು ಅಕಾರ್ಡ್. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ.
ಸೊ ಇವರು ಆಲ್ರೆಡಿ ಫುಲ್ ಕವರ್ ಮಾಡಿ ಇಟ್ಟಿದ್ರು, ಇವಾಗ ಕವರ್ ಕೂಡ ಓಪನ್ ಮಾಡಿದೀವಿ. KA43 ರಿಜಿಸ್ಟರ್ಡ್ ವೆಹಿಕಲ್ ಇದು, 1.6 ಪೆಟ್ರೋಲ್ ಇಂಜಿನ್ ಅಲ್ಲ ಇದು? ಹೌದು ಸರ್. ಓಕೆ, ಮಾಡಲ್ ಸರ್ ಇದು? ಸರ್ 2009 ಹೊಸ FC ಆಗಿದೆ ಸರ್. 2009 ಲಾಸ್ಟ್ ವೀಕ್ FC ಆಗಿದೆ. ಓಕೆ, ಫ್ರೆಶ್ FC ಅಲ್ಲಿಗೆ. ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಇದು ಗಾಡಿ? ಇದು ಸರ್ ಇದು ನಿಮಗೆ 140 ಓಡಿದೆ ಸರ್. ಓಕೆ, 1,40,000 ಕಿಲೋಮೀಟರ್ ಡ್ರಿವನ್. ಬಟ್ ಗಾಡಿ ಇದು ಗನ್ ಇದ್ದಂಗೆ. ಸೊ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ವಿತ್ ವುಡನ್ ಫಿನಿಶಿಂಗ್ ಬರುತ್ತೆ. ತುಂಬಾ ಕ್ಲಾಸ್, ಎಕ್ಸ್ಟ್ರಾರ್ಡರಿ. ಹೌದು, ಇಂಟೀರಿಯರ್ ಎಲ್ಲ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಇರುವಂತ ಗಾಡಿ. ಜೊತೆಗೆ ಗಾಡಿ ಚೀಲ, ABS ಎಲ್ಲಾನು ಕೂಡ ಇರುತ್ತೆ. ವಿತ್ ಹ್ಯಾಂಡ್ ರೆಸ್ಟ್ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ. ಮೈಲೇಜ್ ಎಲ್ಲ ಏನ್ ಕೊಡ್ಬೋದು ಸರ್ ಇದು? ಸರ್ ಮೈಲೇಜ್ ನಿಮಗೆ 10 to 11, ಲಾಂಗ್ ನಲ್ಲಿ ಒಂದು 12 ಕೊಡ್ಬೋದು ಸರ್. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು 325. 325, 3,25,000 ಅಂದ್ರೆ 3,25,000 ಹೇಳ್ತಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಒಂದ್ಸಲ ಬಂದು ಟೆಸ್ಟ್ ರೈಡ್ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು. ಹೊಸ ಗಾಡಿ ಎಷ್ಟು ಗೊತ್ತಾ ಸರ್ ಇದು? ಶೋರೂಮ್ ಇಂದ ಬಂದಾಗ ಎಷ್ಟು ಸರ್ ಇದು? 28 lakhs. 28 lakhs, 28 ಲಕ್ಷದ ಕಾರ್ ಅಲ್ಲಿಗೆ, ಕಡಿಮೆ ಪ್ರೈಸ್ಗೆ. ಓಕೆ, ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಇನ್ನೂ ತುಂಬಾನೇ ಕಾರ್ಗಳಿರುತ್ತೆ. ಒನ್ ಬೈ ಒನ್ ನಾವು ಡೀಟೇಲ್ ತಿಳಿಸ್ಕೊಡ್ತಾ ಇದೀವಿ. ಉರಿ ಬಿಸಿಲಲ್ಲಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಕೂಡ ನನಗೆ ಅನಾರೋಗ್ಯ ಇದೆ ಆದರೂ ಕೂಡ. ಸೊ ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು? ಇದು 2018. 2018 ಸಿಂಗಲ್ ಓನರಾ? ಹೌದು ಸರ್. RXT ವೇರಿಯಂಟ್ ಇದು. ನೀವು ನೋಡ್ತಾ ಇರ್ಬೋದು, ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ಈ ಗಾಡಿಲಿ ನಿಮಗೆ ಎಷ್ಟು ಓಡಿರೋದು ತೋರಿಸ್ಬಿಟ್ವಿ. ಇದು ಎಷ್ಟು ಓಡಿರೋದು? 28,000. ಓಕೆ, 28,000 ಕಿಲೋಮೀಟರ್ ಡ್ರಿವನ್ ಇದು. ನೀವು ನೋಡ್ತಾ ಗಾಡಿ ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ವಿತ್ ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್, ABS ಜೊತೆ ಬರುವಂತ ಗಾಡಿ. ಮೈಲೇಜ್ ಅಂತ ಹೇಳಿದ್ರೆ ಇದು ಕೂಡ ನೀವು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? 390. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಆರಾಮಾಗಿ 350 ತನಕ ಲೋನ್ ಆಗುತ್ತೆ. ಅಲ್ಲಿಗೆ 40,000 ಡೌನ್ ಪೇಮೆಂಟ್ ಅಲ್ಲಿ ಕ್ವಿಡ್. 3 to 325, 350 ಡಿಪೆಂಡ್, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ. ಸೊ ನೀವು ನೋಡ್ತಾ ಇರ್ಬೋದು, K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಈ ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಸರ್ ಇದು? 2004. ಓನರ್? ಇದು ಸೆಕೆಂಡ್ ಓನರ್ ಸರ್. ಹೊಸ FC ಆಗಿದೆ ಇದು. ಓಕೆ, ಸೆಕೆಂಡ್ ಓನರ್. ಓಡಿರೋದು ಸರ್ ಇದು? ಸರ್ ಇದು 90,000. ಓಕೆ, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಇದು 125 ಕೊಡ್ತೀನಿ. 125, 1,25,000, 1,25,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಹೊಸ FC ಆಗಿದೆ ಸರ್. ಓಕೆ ಸರ್. XUV 500 ತುಂಬ ಜನ ಕೇಳ್ತಿರ್ತೀರಾ ಸರ್, ಒಳ್ಳೆ ಫ್ಯಾಮಿಲಿ ಕಾರ್ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್. ಸೊ ನೀವು ನೋಡ್ತಾ ಇರ್ಬೋದು, XUV 500 K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಸರ್ ಇದು ಮಾಡಲು? ಸರ್ ಇದು 2012. ಹಾಂ, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಯಲ್ಲಿ. ಓಕೆ ಸರ್. ಸರ್ 1,35,000 ಓಡಿದೆ. ಹಾಂ, ಲಾಸ್ಟ್ ಮಂತ್ 1 ಲಕ್ಷ ರೂಪಾಯಿ ಪೂರ ಟೋಟಲ್ ಶೋರೂಮ್ ನಲ್ಲಿ ಬಿಲ್ ಕೊಟ್ಟಿದ್ದಾರೆ ಸರ್ ಇವರು. ಎಲ್ಲ ಸರ್ವಿಸ್ ಎಲ್ಲ ಸರ್ವಿಸು, ಎಲ್ಲ ಸಸ್ಪೆನ್ಷನ್ ಎಲ್ಲ ರೆಡಿ ಮಾಡಿಸಿ ಗಾಡಿ ಇಂಟ್ಯಾಕ್ಟ್ ಬಹಳ ಚೆನ್ನಾಗಿದೆ ಸರ್. ಓಕೆ, ಯಾವ್ದು ಸರ್ ಇದು? ಯಾವ ವೇರಿಯಂಟ್? W6 ಸರ್. ಓಕೆ, W6 ಅಂದ್ರೆ 6 ಗಾಳಿ ಚೀಲ ಜೊತೆ ಬರುವಂತದ್ದು. ಇಲ್ಲ ಸರ್, 6 ಅಲ್ಲ, 2. ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಒಂದು 12-13 ಬರುತ್ತೆ ಸರ್. ಬರ್ತದೆ ಸರ್. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 565 ಕೊಡ್ತೀನಿ. 565. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 4 ಇಂದ 4.5 ಆಗುತ್ತೆ ಸರ್. 4 to 4.5 lakhs. ಓಕೆ, ಸೊ ನೆಕ್ಸ್ಟ್ ಸರ್, ಎರ್ಟಿಗಾ ಸರ್. ತುಂಬಾನೇ ಹೈ ಡಿಮ್ಯಾಂಡ್ ಗಾಡಿ. ಎರ್ಟಿಗಾ ಈಗ ಸಿಗದೆ ಅಪರೂಪ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಸ್ಮಾರ್ಟ್ ಹೈಬ್ರಿಡ್ K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಅದು ಗಾಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇರುತ್ತೆ ಅಂತ. ಬ್ಲೂ ಕಲರ್ ಗಾಡಿ ನೋಡ್ತಿದ್ರೆ ಖುಷಿ ಆಗಬೇಕು ಅಂತ ಒಂದು ಕಂಡೀಷನಲ್ಲಿ ಇರುವಂಥ ಒಂದು 7 ಸೀಟರ್ ಮಾರುತಿ ಸುಜುಕಿ ಗಾಡಿ ಅಂತ ಹೇಳ್ಬೋದು. ಮಾಡಲು ಸರ್ ಇದು? 22 ಸರ್. ಓಕೆ, 2022ನೇ ಮಾಡಲು. ಓನರು? ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? 35,000. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಇದು 11 ಕಾಲು ಸರ್. ಓಕೆ, 1125. 1125. ಸರ್ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು? ಸರ್ ಡೌನ್ ಪೇಮೆಂಟ್ ಸರ್ ನಿಮ್ದು KYC 10 ಲಕ್ಷ ಅಂತ ಲೋನ್ ಆಗುತ್ತೆ ಸರ್. 10 ಲಕ್ಷ ಲೋನ್ ಆಗುತ್ತೆ. ಈಸಿ. ಓಕೆ, ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ನನಗೆ ಇದು ಹೊಸ ಶೇಪ್ದು ಬೇಡ ಸರ್, ನಮಗೆ ಹಳೆ ಶೇಪ್ ಬೇಕು ಅನ್ನೋರಿಗೆ ಅದು ಕೂಡ ಎರ್ಟಿಗಾ ಇರುತ್ತೆ. BDI ಅದು ಕೂಡ ಡೀಸೆಲ್ ಅಂದರೆ ಡೀಸೆಲ್ ಮಿಡ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲ ಜೊತೆ ಬರುವಂಥ ಗಾಡಿ ಇದು. ಮೈಲೇಜ್ ಅಂತ ಹೇಳೋದಾದ್ರೆ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. 20 ಮೇಲೆ ಬರ್ತದೆ. ಹೌದು, 20 ಮೇಲೆ ಬಂದೇ ಗಾಡಿ ಹೆಂಗಿದೆ ನೋಡಿ ಸರ್. ಡೀಸೆಲ್ ಇದು. ಓಕೆ, ಕಂಡೀಷನ್ ಅದ್ದೂರಿ. ಓಕೆ, ಬ್ಯೂಟಿಫುಲ್, ಎಕ್ಸ್ಟ್ರಾರ್ಡರಿ. ಇವೆಲ್ಲನೂ ಕೂಡ ಎಕ್ಸ್ಟ್ರಾ ಬೇರೆ ಫಿಟ್ ಮಾಡಿಸಿದ್ದಾರೆ. ಹೌದು ಸರ್. ಮಾಡಲು ಸರ್? 2012. ಓಕೆ, ಓನರು? ಸರ್ ಇದು ಸಿಂಗಲ್ ಓನರೇ. ಅವ್ರ ಹಸ್ಬೆಂಡ್ ತೀರೋದ್ರು ಅಂತ ಅವ್ರ ವೈಫ್ ಹೆಸರಿಗೆ ಮಾಡಿದ್ದಾರೆ ಸರ್. ಓಕೆ, ಎಷ್ಟು ಓಡಿದೆ ಸರ್? ಸರ್ ಇದು 1,20,000 ಓಡಿದೆ ಸರ್. ಟಿಲ್ ಡೇಟ್ ಶೋರೂಮ್ ರೆಕಾರ್ಡ್. ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ ಫೈನಲ್ 575 ಕೊಡ್ತೀನಿ ಸರ್. 575, 5,75,000ಕ್ಕೆ. ಓಕೆ, ನೆಕ್ಸ್ಟ್ ಸರ್,
ಹ್ಯುಂಡೈ i10 ಸರ್ ಇದು Magna variant. 2009 ಅಲ್ಲ ಕೊಡ್ರ 9 ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಓಡಿದೆ ಸರ್ ಒಂದು 90,000 ಓಡಿದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಎಷ್ಟು ಓಡಿದೆ ಕೊಡ್ರಿ ಇದು? ಮೈಲೇಜ್ ಎಲ್ಲ ಒಂದು 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಂ 70-75 ಸಾವಿರ ಓಡಿದೆ. ಓಕೆ, 70 to 70,000 ಕಿಲೋಮೀಟರ್ ಚೇಂಜ್ ಓಡಿರುತ್ತೆ. ಏನಿದೆ ಪ್ರೈಸ್ ಸರ್ ಇದು? ಸರ್ ಇದು ನಿಮಗೆ ಸರ್ 210 ಆಗುತ್ತೆ. 210ಗೆ 2,10,000ಕ್ಕೆ ನಿಮಗೆ ಫೈನಲ್ ಈ ಗಾಡಿಗೂ ಕೂಡ ಆಗುತ್ತೆ. ಹ್ಯುಂಡೈ i20. ಸೊ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಗಾಡಿ ಇರುತ್ತೆ, KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ನಿಮಗೆ ಅಲೋವಿಲ್ಸ್ ಕೂಡ ಬರುತ್ತೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀವಿ. ಸರ್ ಮಾಡಲ್ ಇದು 2011 2011 ಮಾಡಲ್. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ಆಸ್ಟಾ ಟಾಪ್ ಎಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್. ಓಕೆ, ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಎಷ್ಟು ಓಡಿದೆ ಇದು? ಸರ್ ಇದು 85 ಸಾವಿರ ಹೊಡಿದೆ ಸರ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಬರುತ್ತೆ. ಜೊತೆಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಅಂತ ಹೇಳಿದ್ರೆ ಒಂದು 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ ಪ್ರೈಸು ಫೈನಲ್ ನಿಮಗೆ 3 lakhs ಆಗುತ್ತೆ ಸರ್. ಓಕೆ, ಫೈನಲ್ 3 ಲಕ್ಷಕ್ಕೆ ಈ ಗಾಡಿ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ನೆಕ್ಸಾನ್. ಓಕೆ, ಟಾಟಾ ನೆಕ್ಸಾನ್ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂತ ಹೇಳ್ಬೋದು. ಅದು ಕೂಡ XM ವೇರಿಯಂಟು, ಪೆಟ್ರೋಲ್ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2019. ಓಕೆ, ಓನರು ಸರ್? ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? 45 ಸಾವಿರ. ಓಕೆ, 45,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಎಲ್ಲಾನು ಕೂಡ ಇರುತ್ತೆ. ಜೊತೆಗೆ ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇವೆಲ್ಲ? ಸರ್ ಮೈಲೇಜ್ ನಿಮ್ಗೆ 17-18 ಬರ್ತದೆ ಸರ್. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ ಫೈನಲ್ ನಾನು 725 ಕೊಡ್ತೀನಿ ಸರ್. 725. ಲೋನು ಸರ್ ಇದಕ್ಕೆ? ಲೋನ್ ನಿಮ್ಗೆ 6.5 ಲಕ್ಷ ಲೋನು, 6.25 ಲಕ್ಷ ಲೋನ್ ಆಗುತ್ತೆ. ಓಕೆ, 6.5 ಇಂದ 6.25 ಲಕ್ಷ ಲೋನು ಕೂಡ ಆಗುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮತ್ತೊಂದು ಹ್ಯುಂಡೈ i20, ಅದು ಕೂಡ ಬ್ಲೂ ಕಲರಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲ ಇದು? ಹೌದು ಸರ್. KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಪೆಟ್ರೋಲ್ ಅಲ್ವಾ ಸರ್ ಇದು? ಪೆಟ್ರೋಲ್ 2011 ಸರ್, ಬೇರೆ 40 ಸಾವಿರ ಓಡಿದೆ. ಓಕೆ, 2011 40,000 ಕಿಲೋಮೀಟರ್ ಓಡಿರುವಂಥದ್ದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಸಿಂಗಲ್ ಏರ್ ಬ್ಯಾಗ್. ಇನ್ನೊಂದು ಹೇಳ್ತಾ ಇದೀವಿ ಮುಂಚೆನೆ ನಿಮಗೆ ನಾವು ವಿಡಿಯೋನಲ್ಲಿ, ಇದೆಲ್ಲ ರೆಕಾರ್ಡೆಡ್ ಮೈಲೇಜ್. ಇದೇನು ಟ್ಯಾಂಪರ್ ಆಗಿರೋಂಥ ಮೈಲೇಜ್ ಅಲ್ಲ, ಮತ್ತೆ ಆಕ್ಸಿಡೆಂಟ್ ಫ್ರೀ ಕಾರ್ಸ್. ಓಕೆ, 2 ಅಶ್ಯೂರೆನ್ಸ್ನ ನಾನು ನನ್ನ ಶೋರೂಮಿಂದಾನೇ ಕೊಡ್ತೀನಿ. ಒಂದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 1 ಮೀಟರ್ ಟ್ಯಾಂಪರ್ ಆಗಿರಲ್ಲ. ಓಕೆ, ಆಯ್ತಾ? ಇದು 2 ಅಶ್ಯೂರೆನ್ಸ್ ನಾನೇ ಕೊಡ್ತೀನಿ, ಅದಂತೂ ಗ್ಯಾರಂಟಿ. ಓಕೆ ಸರ್, ಎಷ್ಟು ಓಡಿದೆ ಅಂದ್ರಿ ಸರ್ ಇದು? 48. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 325 ಕೊಡ್ತೀನಿ ಸರ್. ಓಕೆ, 3,25,000, 3,25,000ಗೆ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ, ನೆಕ್ಸ್ಟ್ ಸರ್? ಸರ್ ಇದು 2015. ಓಕೆ, ಇನೋವಾ ರಿಜಿಸ್ಟರ್ಡ್. ಯಾವ ವೇರಿಯಂಟ್ ಸರ್ ಇದು? ಸರ್ ಜಿ ವೇರಿಯಂಟ್, ನ್ಯೂ ಶೇಪ್. ಓಕೆ, ಇದು ಓನರು ಸರ್? ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಸರ್ ಇದು 1 ಲಕ್ಷ ಓಡಿದೆ ಸರ್. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು ನಿಮಗೆ ಫೈನಲ್ 965 ಕೊಡ್ತೀನಿ ಸರ್. 965, 9,65,000ಕ್ಕೆ. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಇದಕ್ಕೆ ಲೋನ್ ಆಗುತ್ತೆ ಸರ್, ನಿಮ್ಗೆ 8-8.5 ಲೋನ್ ಆಗುತ್ತೆ. 8-8.5. ಓಕೆ, ಅಲ್ಲಿಗೆ ತುಂಬಾನೇ 1.25 ಲಕ್ಷ ಡೌನ್ ಪೇಮೆಂಟಲ್ಲಿ. ಸೊ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದಾದ್ರೆ. ಓಕೆ, i10 ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು i10 ಇರುತ್ತೆ, ಇಲ್ಲೂ ಕೂಡ ಇರುತ್ತೆ. ನಾವು 1 by 1 ಡೀಟೇಲ್ ನಾವು ತಿಳಿಸ್ಕೊಡ್ತಾ ಇದೀವಿ. ಸೊ ಇದು ಬಂದು ನಿಮಗೆ i10 ಅಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ 1.2 ಇಂಜಿನ್ ಜೊತೆ ಬರುವಂಥದ್ದು. ಬ್ಯಾಕ್ ವೈಫರ್ ವಿತ್ ಡಿಫಾಗರು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಹಾಗೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು. ನಾವು ಕೆಲವೊಂದು ಗಾಡಿಗೆ ಇಂಟೀರಿಯರ್ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅಷ್ಟೇ ಹೊರತು ಬೇರೆ ಯಾವುದು ಕೂಡ ಇರೋದಿಲ್ಲ. ಸರ್ ಮಾಡಲ್ ಇದು? ಸರ್ ಮಾಡಲ್ ಇದು 2012 ಸರ್. ಓಕೆ, ಓನರ್ 13. ಓನರ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 60,000 ಓಡಿದೆ ಸರ್. 60,000 ಕಿಲೋಮೀಟರ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 335 ಆಗುತ್ತೆ ಸರ್. 335, 3,35,000ಕ್ಕೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಇನ್ನೊಂದು i10 ಇದೆ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸೊ ನೀವು ನೋಡ್ತಾ ಇರ್ಬೋದು ETS, ಟೊಯೋಟಾ ETS. ಯಾವ ವೇರಿಯಂಟ್ ಇದು? ಸರ್ ಇದು 2012 ಸರ್. 2012 ಡೀಸೆಲ್ ವೇರಿಯಂಟ್. ಹೌದು ಸರ್. ಓಕೆ, ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗು, AC ಸಿಸ್ಟಮು, GD ಸರ್, ಪವರ್ ವಿಂಡೋಸ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ 125. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 425 ಆಗುತ್ತೆ ಸರ್. 425. ಡೌನ್ ಪೇಮೆಂಟ್ ಒಂದು ಸ್ವಲ್ಪ ಕೂತ್ಕೊಂಡ್ರೆ ಸ್ವಲ್ಪ ಬಾರ್ಗೇನ್ ಆಗ್ಬೋದು. ಇದು ಬಾರ್ಗೇನ್ ಆಗ್ಬೋದು. ಓಕೆ, ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಡೌನ್ ಪೇಮೆಂಟ್ ನಿಮ್ಗೆ ಒಂದು 3 lakhs ಲೋನ್ ಆಗ್ಬೋದು ಸರ್. 325. ಓಕೆ, 3 to 325 ವರೆಗೂ ಕೂಡ ಲೋನ್ ಆಗುತ್ತೆ. ಸೊ ಈಗ ಈ ಹಿಂದೆ ಹೇಳ್ದಂಗೆ ನಾನು ಮತ್ತೊಂದು i10, ಅದು ಕೂಡ ಬ್ಲೂ ಕಲರ್ ಗಾಡಿ ವಿತ್ ನಿಮಗೆ ಫ್ಯಾನ್ಸಿ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು. i10 ಅಲ್ಲಿ ಇದು ಆಸ್ಟಾ, ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ಸನ್ರೂಫ್ ವಿತ್ ಸನ್ರೂಫ್. ಓಕೆ, ಬ್ಯಾಕ್ ವೈಫರ್, ಡಿಫಾಗರ್ ವಿತ್ ಸನ್ರೂಫ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು
65,000 ನೋಡಿದೆ ಸರ್. ಓಕೆ, ಮೈಸೂರು ದಸರಾ ನೋಡಬೇಕು ಅಂತ ಸನ್ ರೂಫ್ ಗಾಡಿ ಬೇಕು, ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋಕ್ಕೆ ಇದು ಕೂಡ ಒಳ್ಳೆ ಆಪ್ಷನ್ ಅಲ್ಲ ಸರ್? ಆರಾಮಾಗಿ ಸನ್ ರೂಫಲ್ಲಿ ನಿಂತ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನೋಡ್ತಾ ಇರ್ಬೋದು. ಓಕೆ, ಎಷ್ಟು ಪ್ರೈಸ್ ಇದೆ ಸರ್ ಇದಕ್ಕೆ? ಸರ್ ಇದು ನಿಮಗೆ 285 ಆಗುತ್ತೆ. 285. ಓಕೆ, ವಿತ್ ಅಲಾಯ್ ವೀಲ್ಸ್ ಇದೆ. ಹೌದು, ವಿತ್ ಅಲವೆಲ್ಸ್ ಇರುತ್ತೆ. ಈ ಹಿಂದೆ ನಾವು ಎರ್ಟಿಗಾ ತೋರಿಸಿದ್ವಲ್ಲ, ಅದರಲ್ಲೂ ಕೂಡ ಒಂದು ಆಟೋಮೆಟಿಕ್ ಯಾವ್ದಪ್ಪ ಅಂದ್ರೆ ಬ್ಲೂ ಕಲರ್ 2022. ಅದೇ ಬ್ಲೂ ಕಲರ್ದು, ಅದು ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ನಾನು ಅಲ್ಲೂ ಕೂಡ ಟೆಕ್ಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಮಿಸ್ ಮಾಡಿರೋದ್ರಿಂದ ಇಲ್ಲಿ ನಾವು ಅದನ್ನ ತಿಳಿಸ್ಕೊಡ್ತಾ ಇದೀವಿ. ಆಟೋ ಟ್ರಾನ್ಸ್ಮಿಷನ್. ಹೌದು. ನೆಕ್ಸ್ಟ್ ಸರ್, ಓಕೆ, ಯಾವುದು ಸರ್ ಇದು? ಆಕ್ಸೆಂಟ್. ಓಕೆ, ಹ್ಯುಂಡೈ ಆಕ್ಸೆಂಟ್. 2014 ಸಿಂಗಲ್ ಓನರ್. ಓಕೆ, 2014 ಏಕಮಾಲಿಕರ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 80,000 ಓಡಿದೆ. ಓಕೆ, 80,000 ಕಿಲೋಮೀಟರ್ ಡ್ರಿವನ್. ಏನಿದೆ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 370 ಆಗುತ್ತೆ ಸರ್. 370, 3,70,000. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ನಿಮಗೆ 3 lakhs ಲೋನ್ ಆಗುತ್ತೆ ಸರ್. ಓಕೆ, 3 lakhs ಲೋನ್ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಹ್ಯುಂಡೈ ಆಕ್ಸೆಂಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಹೊಸ ಟೈರ್ಸ್ ಇದೆ. ಹೌದು, ವಿತ್ ಅಲವೆಲ್ಸ್ ಕೂಡ ಇರುತ್ತೆ. ಪವರ್ ಸ್ಟೇರಿಂಗು, AC ಸಿಸ್ಟಮು ಇವೆಲ್ಲನೂ ಕೂಡ ಕಾಮನ್ ಫೀಚರ್ಡು, ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಕೂಡ ಹೇಳ್ತಲ್ಲ. ಸೊ ಮತ್ತೊಂದು i20, ಇದ್ರ ಬಗ್ಗೆ ಸರ್ ಡೀಟೇಲ್? ಸರ್ ಇದು 2015 ಓಕೆ, ಸಿಂಗಲ್ ಓನರು. ಸಿಂಗಲ್ ಓನರ್. ಆಸ್ಟಾ ಕಂಪ್ಲೀಟ್ ಟಾಪ್ ಎಂಡ್. ಟಾಪ್ ಎಂಡ್ ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುತ್ತೆ. ಹೌದು ಸರ್, ಟಾಪ್ ಎಂಡ್ ಪುಷ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗ್ಸ್, ನ್ಯಾವಿಗೇಷನ್ ಹೌದು ಎಲ್ಲ ಬರ್ತದೆ. ಗಾಡಿನಲ್ಲಿ ಹೊಸ ಟೈರ್ಸ್ ಇದೆ. ನನಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ವಿತ್ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ನೀವು ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 465 ಕೊಡ್ತೀನಿ ಸರ್. ಓಕೆ, 465, 4,65,000. ಬರೀ 58,000 ಹೊಡಿದೆ. ಓಕೆ, 58,000 ಕಿಲೋಮೀಟರ್ ಡ್ರಿವನ್. ಅದು ಕೂಡ ಸರ್ ಇಲ್ಲಿ ಇರೋದೆಲ್ಲ ಲೋ ಮೈಲೇಜ್ ಸಿಂಗಲ್ ಓನರ್ ಸರ್. ಹೌದು, ಮ್ಯಾಕ್ಸಿಮಮ್ ಎಲ್ಲ ಲೋ ಮೈಲೇಜ್ ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ, ಮೀಟರ್ ಟ್ಯಾಂಪರ್ ಆಗಿಲ್ಲ. ನೀವು ಬರ್ಬೋದು, ಗಾಡಿ ನೋಡ್ಬೋದು. ನೀವೆಲ್ಲಿ ತೋರಿಸ್ಬೇಕು, ಯಾವ ಶೋರೂಮ್ನಲ್ಲಿ ತೋರಿಸ್ಕೋಬೇಕು, ನಿಮ್ಮ ಗಾಡಿನ ತೋರಿಸ್ಕೋಬೋದು. ಆಮೇಲೆ ನೀವು ಬಂದು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೀವು ವ್ಯಾಪಾರ ಮಾಡ್ಬೋದು. ಓಕೆ, ಹೌದು ಸರ್. ನೆಕ್ಸ್ಟ್ ಸರ್, ಹೋಂಡಾ ಸಿಟಿ ಎಸ್ ವೇರಿಯಂಟು IB ಟೆಕ್ ಪೆಟ್ರೋಲ್ ಇಂಜಿನ್ K55. ರೀ ನಂಬರ್ ಸರ್. ಓಕೆ, ಇದು ರೀ ನಂಬರ್ ಇದು. ಓಕೆ, ಇದು ಬಂದು ಮೈಗ್ರೇಟೆಡ್ ನಂಬರ್ ಅಂತ ಹೇಳ್ಬೋದು. ಮಾಡೆಲ್ 2009. ಓನರ್ ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಓಡಿದೆ ಸರ್, ಒಂದು 95,000 ಓಡಿದೆ ಸರ್. ಓಕೆ, ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ 16 ಮೇಲೆ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ ನಾನೊಂದು 270 ಕೊಡ್ತೀನಿ ಸರ್. 270, 2,70,000, 2,70,000ಕ್ಕೆ ನೀವು ಹೋಂಡಾ ಸಿಟಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ವಿಡಿಯೋನ ಬೇಗ ಮುಗಿಸ್ತಾ ಇದೀವಿ, ಯಾಕಂದ್ರೆ ನನಗೂ ಹುಷಾರಿಲ್ಲ, ಕಲೀಂ ಸರ್ಗೂ ಅವ್ರಿಗೂ ಆಗ್ತಲ್ಲ. ಬಿಸಿಲು ಅಷ್ಟೊಂದಿದೆ, ಉರಿ ಬಿಸಿಲಲ್ಲಿ ಮಾಡ್ತಾ ಇದೀವಿ. ಏನಕ್ಕಪ್ಪ ಅಂದರೆ ಈ ದಸರಾ ಟೈಮಲ್ಲಿ ನೀವೇನಾದರೂ ಕಾರ್ ತೊಗೋಬೇಕು ಅಂತಿದ್ರೆ ಆ ಕನಸಿನ ಕಾರ್ ನಿಮ್ಗೆ ಇಲ್ಲಿ ಸಿಗ್ಬೋದು. ನಾವು ಒಂದೇ ಒಂದು ಉದ್ದೇಶದಿಂದ ನಾವು ಮಾಡ್ತಾರಂಥ ವಿಡಿಯೋ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಸರ್, ಮತ್ತೊಂದು ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್. ಇದು 1.2 ಇಂಜಿನ್ ಜೊತೆ ಬರುತ್ತೆ. K04 ರಿಜಿಸ್ಟರ್ಡ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಗಾಡಿ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ನಿಮಗೆ ಇಂಟೀರಿಯರ್ ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ಒಂದು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಬಟನ್ ಸ್ಟಾರ್ಟ್ ಸರ್, ವಿತ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ ಬರುವಂಥದ್ದು ಸ್ಪೋರ್ಟ್ಸ್ ವೇರಿಯಂಟ್. ಮಾಡಲು ಸರ್ ಇದು? ಸರ್ ಇದು 2013. ಓಕೆ, 2013ನೇ ಮಾಡಲ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಡಿರೋ ಸರ್ ಇದು? ಸರ್ ಇದು 55,000. 55,000. ಓಕೆ, ಏನಿದೆ ಸರ್ ಪ್ರೈಸ್? ಸರ್ ಇದು 4 lakhs. 4 lakhs. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ ನಿಮಗೆ ಒಂದು ಹಾರ್ಡ್ಲಿ ಒಂದು 75,000. 75,000. ಓಕೆ, ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ರಿಡ್ಸ್ K55 ರೀ ರಿಜಿಸ್ಟರ್ಡ್ ಸರ್. ಇದು ಕೂಡ ರೀ ರಿಜಿಸ್ಟರ್ಡ್ ಅಂದರೆ ಮೈಗ್ರೇಟೆಡ್ ಗಾಡಿ, ಡೀಸೆಲ್ ವೇರಿಯಂಟ್. ಅದು ಕೂಡ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಡ್ಯೂಯಲ್ ಟೋನಲ್ಲಿ ನಿಮಗೆ ಇಂಟೀರಿಯರ್ ಬರುತ್ತೆ ಇದರಲ್ಲಿ. ಮಾಡಲು ಸರ್ ಇದು? ಸರ್ 14 VDI ಡೀಸೆಲ್. ಓಕೆ, 2014 VDI ಡೀಸೆಲ್ ವೇರಿಯಂಟ್. ಇದು ಓನರು? ಸೆಕೆಂಡ್ ಓನರ್ ಸರ್. ಓಡಿರೋ ಸರ್ ಇದು? ಸರ್ ಇದು ಓಡಿರೋದು 85. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 375 ಆಗುತ್ತೆ. 375, 3,75,000ಕ್ಕೆ. ಓಕೆ ಸರ್, ಲೋನು ಆಗುತ್ತೆ ಸರ್. ನೀವು 3 ಕಾಲ್ ಲೋನ್ ಆಗುತ್ತೆ. ಓಕೆ, ಅಲ್ಲಿಗೆ ಒಂದು 50,000 ರಿಂದ 75,000 ಡೌನ್ ಪೇಮೆಂಟ್ ಅಲ್ಲಿಗೆ. ಓಕೆ, ನೆಕ್ಸ್ಟ್ ಸರ್ i20. 2013 ಸರ್, ರೀ ರಿಜಿಸ್ಟರ್ಡ್. ಓಕೆ, 2013 2000 ಮೈಗ್ರೇಟೆಡ್. ಓಕೆ, ಮೈಗ್ರೇಟೆಡ್ ಗಾಡಿ, 2013ನೇ ಮಾಡಲು. ವೇರಿಯಂಟ್ ಯಾವ್ದಪ್ಪ ಇದು ಅಂದರೆ ಸ್ಪೋರ್ಟ್ಸ್ ವಿತ್ ABS. ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಅಲ್ಲ ಇದು? ಹೌದು ಸರ್. ಓಕೆ, ಒಂದು ಗಾಳಿ ಚೀಲ ಕೂಡ ಇರುತ್ತೆ. ಮೈಲೇಜ್ ಎಲ್ಲ 16+ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್? 50,000 ಓಡಿದೆ ಸರ್. 50,000 ಅಷ್ಟೇ ಓಡಿರೋದು. ಓಕೆ, 375.
ಲೋನು ಸರ್ ಇದಕ್ಕೆ? ಲೋನ್ ಇದಕ್ಕೂ ಆಗುತ್ತೆ ಸರ್ 3 ಕಾಲು. 3 ಕಾಲು. ಅಲ್ಲಿಗೆ 50,000 ಡೌನ್ ಪೇಮೆಂಟಲ್ಲಿ ಸುಸ್ತೇ ಆಗೋಯ್ತು ಸರ್, ಹುಷಾರಿರುತ್ತೆ. ಬನ್ನಿ ಈಗ ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಒಂದು ಫ್ಯಾಮಿಲಿ ವೆಹಿಕಲ್ ಇನೋವಾ, ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಇನೋವಾ ಕಂಟ್ರಿ 2.5 ವಿ ವೇರಿಯಂಟ್, ಅಂದ್ರೆ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಅಲೋವೆಲ್ಸ್ ಬರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುವಂತ ಗಾಡಿ. ಮೈಲೇಜ್ ಎಲ್ಲ ನಿಮಗೆ ಗೊತ್ತಿರುತ್ತೆ, ಇನ್ನೂವುದು 12, 13, 14 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ಮಾತ್ರನೇ ಮೈಲೇಜ್ ಡಿಪೆಂಡ್ ಆಗುವಂಥದ್ದು. ಸರಿ, ಇವಾಗ ಇದು ಮಾಡೆಲ್ ಏನು ಸರ್? ಇದು 2009. ಓಕೆ, 2009 K55 ರಿಜಿಸ್ಟರ್ಡ್, ಅಂದ್ರೆ ಇದು ಮೈಗ್ರೇಟೆಡ್ ಅಲ್ಲ ಸರ್? ಹೌದು. ಓಕೆ, ಓನರ್ ಸರ್? ಸರ್ ಸೆಕೆಂಡ್ ಓನರ್. ಎಷ್ಟು ಓಡಿದೆ ಇದು ಸರ್? ಟಿಲ್ ಡೇಟ್ ಶೋರೂಮ್ ಟೊಯೋಟಾ ಸರ್ವಿಸ್ ಸರ್ ಇದು. ಓಕೆ, ಎಷ್ಟು ಓಡಿದೆ ಅಂದ್ರೆ ಸರ್? ಇದು 185 ಓಡಿದೆ. ಓಕೆ, 1,85,000 ಕಿಲೋಮೀಟರ್ ಡ್ರಿವನ್. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 5 lakhs ಆಗುತ್ತೆ. 5 lakhs, 5 ಲಕ್ಷಕ್ಕೆ ಇನೋವಾ, ಅದು ಕೂಡ ಟಾಪ್ ಎಂಡ್ ವಿ ವೇರಿಯಂಟ್. ಓಕೆ ನೋಡಿ, 5 ಲಕ್ಷಕ್ಕೆ ಇನೋವಾ ಇರುತ್ತೆ. 5 ಪೂಜೆ ದಿನ 7 ಜನ ಫ್ಯಾಮಿಲಿ ಇರೋಂಥವ್ರು ಕೂರಿಸ್ಕೊಂಡು ಆರಾಮಾಗಿ ಹಬ್ಬ ಮಾಡ್ತೀನಿ ಅನ್ನೋರಿಗೆ ಇದು ಕೂಡ ಒಳ್ಳೆ ಬೆಸ್ಟ್ ಆಪ್ಷನ್ ಇರುತ್ತೆ. ಹೌದು. ಸೊ ನೆಕ್ಸ್ಟ್ ಯಾವ ಗಾಡಿ ಇದೆ ಅದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು WRV ಅಲ್ಲ ಇದು? ಹೌದು. ಓಕೆ, ಹೋಂಡಾ WRV. ಓಕೆ, ಗಾಡಿ ಇದು ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. K50 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ನಿಮಗೆ ಫ್ಯಾನ್ಸಿ ಅಲೋವೆಲ್ ಜೊತೆ ಬರುತ್ತೆ. 3 lakhs ಫಿಟ್ಟಿಂಗ್ ಇದೆ ಸರ್ ಇದು. 3 lakhs ಫಿಟ್ಟಿಂಗ್ ಅಂದ್ರೆ ಅಲೋ ಇದು ಮ್ಯಾಗ್ವಿಲ್ ಇದೆ, ಮ್ಯಾಗ್ವಿಲ್ ಇದೆ, ನಿಮ್ಗೆ ಸೀಟ್ಸ್ ಇದೆ, ನಿಮ್ಗೆ ಸಿಸ್ಟಮ್ ಇದೆ, ಮತ್ತೆ ನಿಮ್ಗೆ ಇದು ನಿಮ್ಗೆ ಬೇರೆ ತರ ನಿಮ್ಗೆ ಇದು ಟಚ್ ಸ್ಕ್ರೀನ್ ಕ್ಯಾಮ್ರಾ ಇದೆ, ಮತ್ತೆ ರಿವರ್ಸ್ ಕ್ಯಾಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಮತ್ತೆ ಇದು ನಿಮ್ಗೆ ಟ್ಯೂಟರ್ಸ್ ಇದೆ, ಲೇಟೆಸ್ಟ್ ಸನ್ ರೂಫ್ ಗಾಡಿ 21 ಮಾಡಲು. 2021 ಮಾಡಲ್. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಸೊ ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ನಿಮ್ಗೆ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಇರುತ್ತೆ. ಈ ಹಿಂದೆ ಹೇಳ್ದಂಗೆ ತುಂಬಾನೇ ಕಾಸ್ಟ್ಲಿಯಸ್ಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಕೂಡ ಹಾಕ್ಸಿದ್ದಾರೆ. ಏರ್ ಬ್ಯಾಗ್, ABS ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಸೂರ್ಯ ಚಾವಣಿ, ಈ ಟೈಮಲ್ಲಿ ದಸರಾದಲ್ಲಿ ಲೈಟಿಂಗ್ಸ್ ಯಾರಾದ್ರೂ ನೋಡ್ತೀನಿ ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಸನ್ ರೂಫ್ ಇರುವಂತ ಕಾರ್ನ ನೀವು ಆರಾಮಾಗಿ ನೀವು ತಗೋಬಹುದು. 41,000 ಕಿಲೋಮೀಟರ್ ಡ್ರಿವನ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? ಮೈಲೇಜ್ ಈಸಿ ಬರ್ತದೆ ಸರ್, ನಿಮಗೆ 16 to 18 ಬರ್ತದೆ ಸರ್. ಓಕೆ, ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ ಫೈನಲ್ 950 ಆಗುತ್ತೆ. 950, 9,50,000, 9,50,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಲೋನ್ ಅಂತ ಬಂದ್ರೆ ಸರ್ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ? ಸರ್ ನಿಮಗೆ ಡೌನ್ ಪೇಮೆಂಟ್ ನಿಯರ್ಲಿ ಒಂದು 80% ಲೋನ್ ಆಗುತ್ತೆ ಸರ್. ಓಕೆ, ನಿಯರ್ಲಿ 80%, ಅಂದ್ರೆ 80% ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಬ್ರೆಜಾ, ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ KL01 ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲೋವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಜೊತೆ ಬರುವಂತ ಗಾಡಿ. ಮಾಡಲು ಸರ್ ಇದು? ಸರ್ ಇದು ನಿಮಗೆ 2017 ಸರ್. 2017 ಮಾಡಲು. ವೇರಿಯಂಟ್ ಸರ್? LDI ಆಪ್ಷನಲ್ ಸರ್ ವಿತ್ ಏರ್ ಬ್ಯಾಗ್ಸ್. ಓಕೆ, LDI ಆಪ್ಷನಲ್ ವಿತ್ ಅಲಾಯ್ ವೀಲ್ಸ್. ಓಕೆ, ವಿತ್ ಟಚ್ ಸಿಸ್ಟಮ್. ಓಕೆ, ಇವೆಲ್ಲನೂ ಕೂಡ ಇರುತ್ತೆ. ಅಲಾರ್ಮ್ ಮಾಡ್ಕೊತೀವಿ. ಡೀಸೆಲ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 75,000. ಏನ್ ಹೇಳ್ತಿದ್ರ ಪ್ರೈಸ್ ಇದಕ್ಕೆ? ಸರ್ ಇದು ನಿಮಗೆ 725 ಕೊಡ್ತೀನಿ. 725. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್, 80% ಲೋನ್ ಆಗುತ್ತೆ. 80% ಲೋನು ಕೂಡ ಆಗುತ್ತೆ. ನೆಕ್ಸ್ಟ್ ಸರ್? ಸರ್ ಇದು ಫೋರ್ಡ್ ಫಿಯೆಸ್ಟಾ ಸರ್. ಫೋರ್ಡ್ ಫಿಯೆಸ್ಟಾ 2013 ಸಿಂಗಲ್ ಓನರ್ ಸರ್. ಓಕೆ, K03 ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ನಿಮಗೆ ವಿತ್ ಅಲೋವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಮಾಡಲು ಸರ್? ಸರ್ ಇದು 2013 ZXi ಸರ್. ಓಕೆ, 2013. ಓನರ್? ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬರೀ 50,000 ಓಡಿದೆ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್. ಓಕೆ, ಏನ್ ಹೇಳ್ತಾ ಇದೀರಾ ಪ್ರೈಸ್? ಇದು ನಿಮಗೆ 220 ಆಗುತ್ತೆ ಸರ್. 220 ವಿತ್ ಅಲೋವೆಲ್ಸ್ ಇರುವಂತ ಗಾಡಿ. ಸೊ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದೀವಿ. ಅದು ಕೂಡ ಕಂಪ್ನಿದ ಅಲೋವೆಲ್ಸ್ ಇರುವಂತದ್ದು. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ಮಾಹಿತಿನ ನೀವು ಪಡಿಬಹುದು. ಮಾರುತಿ ಸುಜುಕಿ ಸೆಲೆರಿಯೋ VXi, ಅದು ಕೂಡ ಆಟೋಮೆಟಿಕ್ ಸರ್. ಟ್ರಾಫಿಕ್ ಅಲ್ಲಿ ನಮಗೆ ಗೇರ್ ಹಾಕ ಗಾಡಿನೇ ಬೇಡ ಸರ್, ಆಟೋಮೆಟಿಕ್ ಬೇಕು ಅನ್ನೋರಿಗೆ ಅದು ಕೂಡ ಇಲ್ಲಿ ಆಪ್ಷನ್ ಎಲ್ಲ ಇರುತ್ತೆ. ನಿಮಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ನೀವು ಆರಾಮಾಗಿ 16 to 18 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟೀರಿಯರ್ ನೋಡಲ್ಲ, ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲು ಸರ್ ಇದು? ಸರ್ ಮಾಡಲ್ 2014 ಸಿಂಗಲ್ ಓನರ್, ವೆರಿ ಬ್ಯೂಟಿಫುಲ್ಲಿ ಮೇಂಟೈನ್ಡ್, ರೇರ್ ಆಟೋಮ್ಯಾಟಿಕ್ ಈ ತರ ಸಿಲಾರಿಯೋ ಬರೋದು. ಓಕೆ, ಇಟ್ ಹಸ್ ಡ್ರಿವನ್ ಓನ್ಲಿ 36,000 ಕಿಲೋಮೀಟರ್, 37,000 ಕಿಲೋಮೀಟರ್ಸ್. 37,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿರುವಂತ, ಅಂದ್ರೆ ಕಡಿಮೆ ಓಡಿರುವಂತ ಗಾಡಿ ಅಂತ ಹೇಳ್ಬೋದು. ಏನಿದೆ ಸರ್ ಪ್ರೈಸ್? ಸರ್ ಫೈನಲ್ ಪ್ರೈಸ್ ನೋ ಬ್ಯಾಗನ್ಸ್ 365 ಕೊಡ್ತೀನಿ. 365, 3,65,000ಕ್ಕೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ನಿಮಗೆ ಈಸಿ 80% ಲೋನ್ ಆಗುತ್ತೆ. ಓಕೆ, 80% ಲೋನ್ ಆಗುತ್ತೆ. ಅಲ್ಲಿಗೆ 20% ಮಾತ್ರ ನೀವು ಡೌನ್ ಪೇಮೆಂಟ್ ಅಂತ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸರ್ Hyundai Verna XS ಆಪ್ಷನಲ್ 6 ಏರ್ ಬ್ಯಾಗ್. ಸಿಂಗಲ್ ಓನರ್. ಮಾಡಲ್ಲ ಸರ್ ಇದು? 2014 ವಿತ್ 6 ಏರ್ ಬ್ಯಾಗ್ಸ್, ಬಟನ್ ಸ್ಟಾರ್ಟ್ ಸರ್. ಓಕೆ, ಹೌದು, SX ಆಪ್ಷನಲ್ ವಿತ್ ಅಲೋವೆಲ್ಸ್ ಕೂಡ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್,
6 ಗಾಳಿ ಚೀಲ ABS ಎಲ್ಲಾನು ಕೂಡ ಬರುವಂಥದ್ದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಸರ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 95,000 ಕಿಲೋಮೀಟರ್ ಡ್ರಿವನ್, 18-20 ಪ್ಲಸ್ ನಿಮ್ಮ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ಫೈನಲ್ ಪ್ರೈಸ್ ನಿಮಗೆ ಇದು 530 ಕೊಡ್ತೀನಿ ಸರ್. 530. ಸರ್ ಈಗ ಡೌನ್ ಪೇಮೆಂಟ್ ಅಂತ ಬಂದರೆ ಎಷ್ಟು ಕೊಡಬೇಕಾಗುತ್ತೆ ಸರ್? ನಿಮಗೆ ಡೌನ್ ಪೇಮೆಂಟ್ ಅಂದರೆ ನಿಮಗೆ 4.5 ಲೋನ್ ಆಗುತ್ತೆ ಸರ್. 4.5 ಲಕ್ಷ ಲೋನ್ ಆಗುತ್ತೆ, ಇನ್ನು ಮಿಕ್ಕಿ ಡೌನ್ ಪೇಮೆಂಟ್. ಹೌದು ಓಕೆ ಸರ್. ಸರ್ ಇವಾಗ ನಾವು ವಿಡಿಯೋಸಲ್ಲಿ ತುಂಬಾ ಕಾರ್ಗಳನ್ನ ತೋರಿಸಿದೀವಿ ಸರ್, ಇದು ಬಿಟ್ಟು ನಿಮ್ಮ ಹತ್ರ ಇನ್ನೂ ಬೇರೆ ಕಾರ್ಗಳು ಯಾವ್ದು? ತುಂಬಾ ಸ್ಟಾಕ್ ಬರೋದಿದೆ, ಬಟ್ ಸ್ವಲ್ಪ ಗಾಡಿ ಹೇಳಿರ್ತೀನಿ ನಿಮಗೆ ನಾನು. ಓಕೆ. ಬೆಲಿನೋ 2016 ಡೀಸೆಲ್ ಆಲ್ಫಾ ಸಿಂಗಲ್ ಓನರು, 75,000 ಓಡಿದೆ. ಓಕೆ. ಡೀಸೆಲ್ ಆಲ್ಫಾ ಟಾಪ್ ಎಂಡ್, ಬಟನ್ ಸ್ಟಾರ್ಟ್ ಗಾಡಿ. ಅದು ನಿಮಗೆ ಒಂದು 650 ಆಗುತ್ತೆ. 650, 6.5 ಲಕ್ಷಕ್ಕೆ. ಓಕೆ. ಅದು ಬಿಟ್ರೆ ನಿಮಗೆ i20 ಆಕ್ಟಿವ್, ಓಕೆ, 6 ಏರ್ ಬ್ಯಾಗ್ಸ್ ಗಾಡಿ, ಟಾಪ್ ಎಂಡ್, ಡೀಸೆಲ್, 70,000 ಓಡಿದೆ. ಓಕೆ. ಬ್ಲ್ಯಾಕ್ ಕಲರು ಅದಿದೆ ನಿಮಗೆ. ಅದು ನಿಮ್ಗೆ ಒಂದು 6.25 ಆಗುತ್ತೆ ಸರ್. 6.25 ಲಕ್ಷಕ್ಕೆ. ಓಕೆ ಸರ್. 16 ಟಾಪ್ ಎಂಡ್ ವಿತ್ 6 ಏರ್ ಬ್ಯಾಗ್ಸ್, ಬಟನ್ ಸ್ಟಾರ್ಟ್, i20. ಓಕೆ. ಕ್ವಿಡ್ AC ಪವರ್ ಸ್ಟೇರಿಂಗು 2015, ಅದು ಸಿಲ್ವರ್ ಕಲರು, 275 ಆಗುತ್ತೆ ಸರ್. 275ಗೆ. ಸ್ಕಾರ್ಪಿಯೋ 2014 S10. ಓಕೆ. S10 ಟಾಪ್ ಎಂಡ್, 1 ಲಕ್ಷ ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರು. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ನಿಮ್ಗೊಂದು 7.5 ಆಗುತ್ತೆ ಸರ್. 7.5 ಲಕ್ಷಕ್ಕೆ. ಓಕೆ. ಅದು ಬಿಟ್ರೆ ನಿಮಗೆ ಹೋಂಡಾ ಬ್ರಿಯೋ 2014 ಓಕೆ. S ವೇರಿಯಂಟ್, 50,000 ಓಡಿದೆ ಸರ್, ಗ್ರೇ ಕಲರು. ಓಕೆ ಸರ್. ಸಿಂಗಲ್ ಓನರು. ಅದು ನಿಮಗೆ ಒಂದು 325 ಆಗುತ್ತೆ ಸರ್. 325. ಓಕೆ ಸರ್. ಬೆನ್ಸು 2008 ಕಂಪ್ರೆಸರು, ಪೆಟ್ರೋಲು, ಸೆಕೆಂಡ್ ಓನರು. ಓಕೆ. ಅದು ನಿಮಗಿದೆ ಗಾಡಿ. ಅದು ಬರ್ತದೆ ನಿಮ್ಗೆ ಒಂದು 550 ಆಗುತ್ತೆ ಸರ್. 550. ಓಕೆ ಸರ್. ಅದು ಬಿಟ್ರೆ ಇಯಾನ್ ಇದೆ, ಎರಾ ಪ್ಲಸ್ಸು, ಓಕೆ ಸರ್. 2013 ವೈಟ್ ಕಲರು, 55,000 ಓಡಿದೆ ಸರ್. ಓಕೆ. ಅದು ನಿಮಗೆ ಒಂದು 240 ಆಗುತ್ತೆ. 240, 2,40,000. ಇಷ್ಟು ಗಾಡಿಗಳು ಈಗ 10 ಗಾಡಿ ಇದೆ. ಇನ್ನೊಂದು ಇದೆ ಸರ್ ತುಂಬ, ಬಟ್ ಲಿಸ್ಟ್ ಬರ್ತಾ ಇಲ್ಲ ಅದು. ಓಕೆ. ಅದು ನೋಡುವ, ನೆಕ್ಸ್ಟ್ ವಿಡಿಯೋ ಮಾಡುವ. ಖಂಡಿತ ಸರ್, ನೆಕ್ಸ್ಟ್ ವಿಡಿಯೋಸ್ ಬಂದಾಗ ಖಂಡಿತವಾಗಿ ಅದನ್ನು ಇಲ್ಲ ಅಂದ್ರೆ ಕಸ್ಟಮರ್ ಬಂದು ವಿಸಿಟ್ ಮಾಡಿದಾಗ ಆ ಗಾಡಿಗಳು ಬಂದಿರ್ತದೆ. ಓಕೆ. ಬಂದಾಗ ನಾವು ತೋರಿಸ್ಕೋಬಹುದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ? ಸರ್ ಖಂಡಿತವಲ್ಲೂ ನೋಡಿ, ನಾನು ಬೇರೆ ಚಾನಲ್ನಲ್ಲಿ ಯಾವುದಕ್ಕೂ ವಿಡಿಯೋ ಮಾಡಲ್ಲ ಅಂತ ನಿಮ್ಗೆ ಗೊತ್ತು. ಹೌದು. ನಾನೇ ಸಂಚಾರಿ, ಏನಕ್ಕಂದ್ರೆ 1 ಇಯರ್ ಆಗಿತ್ತು ನನ್ನ ವಿಡಿಯೋ. ಮತ್ತು ರೀಲ್ಸು, ಇನ್ಸ್ಟಾಗ್ರಾಮು, ಫೇಸ್ಬುಕ್ನೆಲ್ಲ ರೀಲ್ಸ್ ಇರೋದ್ರಿಂದ ನನಗೆ ದಿನಾ ಕರೆ ಬರ್ತದೆ ಸರ್. ನಾನು ನೋಡಿ, ವೆಹಿಕಲ್ಗಳು ಫಸ್ಟ್ ಆಫ್ ಆಲು ನಮ್ಮ ಕಸ್ಟಮರ್ಸು, ದೇ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಇನ್ ಅವರ್ ಲೈಫ್. ಕಸ್ಟಮರ್ಸ್ ಅಂದರೆ ಇವತ್ತು ಅವರಿಂದ ನಾವಿದ್ದೀವಿ. ಅವರು ನಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದು ಅಸಾಧ್ಯ. ನಾವು ಯಾವತ್ತಿದ್ರೇನು ಚೆರಿ ಋಣಿ. ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಕಾರ್ ಕೊಡಬೇಕು ಸರ್, ಅಷ್ಟೇ. ಏನಂದರೆ ಒಂದು ಆಕ್ಸಿಡೆಂಟ್ ಫ್ರೀ ಇರಬೇಕು, ಒಂದು ಮೀಟರ್ ಟ್ಯಾಂಪರ್ ಆಗಿರಬಾರ್ದು, ಒಳ್ಳೆ ಗಾಡಿ ಕೊಡಬೇಕು. ಏನಕ್ಕಂದರೆ ಅವ್ರು ಒಂದು ಒಳ್ಳೆ ಗಾಡಿ ನಾವು ಕೊಟ್ಟರೆ ಅವರೊಂದು 4 ಜನಕ್ಕೆ ಪ್ರಮೋಟ್ ಮಾಡ್ತಾರೆ ಸರ್. ಹೌದು ಸರ್. ಶೋರೂಮ್ ಹೆಸರು ಹೇಳ್ತಾರೆ, ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಏನಕ್ಕಂದರೆ ಅವ್ರ ಹತ್ರ ಒಂದು ಒಳ್ಳೆ ಪದಾರ್ಥ ಬಂದಾಗ ಅವ್ರು ಬೇರೆಯವ್ರಿಗೂ ಒಂದು ಒಳ್ಳೆ ಪದಾರ್ಥ ನಿಮ್ಗೆ ಅಲ್ಲಿ ಸಿಗ್ತದೆ ಅಂತ ಕಳಿಸ್ತಾರೆ. ಅಷ್ಟೇ ಸರ್ ನಮ್ಮ ಮೋಟೋ. ಏನಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ವೈಸ್ ಡಾಕ್ಯುಮೆಂಟೇಷನು ನಿಮಗೆ ಫ್ರೀ ಹ್ಯಾಸಲ್ ಫೀಲ್ಡ್ ಡಾಕ್ಯುಮೆಂಟೇಷನು, ವಿತೌಟ್ CC ವಿತೌಟ್ ಟ್ರಾನ್ಸ್ಫರ್ ನಾವು ಗಾಡಿ ಕೊಡಲ್ಲ. ಮೇನ್ ಇಂಪಾರ್ಟೆಂಟು ನಿಮ್ಮದು ಫಸ್ಟೇ ನಮಗೆ KYC ಡಾಕ್ಯುಮೆಂಟು ಪ್ರೆಸೆಂಟ್ ಮಾಡಿಬಿಡ್ಬೇಕು. ನಾವು ಟ್ರಾನ್ಸ್ಫರ್ ಮಾಡೇ ಗಾಡಿ ಕೊಡೋದು ಸರ್. ಟ್ರಾನ್ಸ್ಫರ್ ಇಲ್ಲದೆ ಗಾಡಿ ಕೊಡೋಲ್ಲ. ಖಂಡಿತ ಸರ್. ನೋಡೋಣ ಸರ್, ಇವತ್ತಿನ ಈ ವಿಡಿಯೋನ ನನ್ನ ಒಂದು ಸಬ್ಸ್ಕ್ರೈಬರ್ ಚಂದಾದಾರರ ಮುಂದೆ ಇಡ್ತೀನಿ. ನಿಮಗೆ ನನ್ನ ಕಡೆಯಿಂದ ಮತ್ತು ನನ್ನ ಚಂದಾದಾರರ ಕಡೆಯಿಂದ ಸರ್ ನಿಮಗೆ ನವರಾತ್ರಿಯ ಶುಭಾಶಯಗಳು ಸರ್. ಸರ್ ಎಲ್ಲರಿಗೂ ಒಳ್ಳೇದಾಗಲಿ. ನವರಾತ್ರಿ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಗುಡ್ ಡೇಸ್. ನೌ ಇಟ್ ಈಸ್ ಗೆಟಿಂಗ್ ಸ್ಟಾರ್ಟ್. ತಾಯಿ ಚಾಮುಂಡೇಶ್ವರಿ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ದಸರಾ ಪ್ರಯುಕ್ತ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಶುಭಗಳಿಗೆ ಬರಲಿ. ಎಲ್ಲರ ಮನೆಯಲ್ಲೂ ಒಳ್ಳೆ ಒಂದೊಂದು ಕಾರ್ ಬರಲಿ, ಅದೇ ನಮ್ಮ ಸಂತೋಷ. ಏನಕ್ಕಂದ್ರೆ ಅವ್ರ ಕಾರ್ ತೊಗೊಂಡ್ರೆ ನಮ್ಮ ಬೆನಿಫಿಟ್ಟು ಅಷ್ಟೇ. ಒಳ್ಳೇದಾಗಲಿ. ತುಂಬ ಡಿಸ್ಕೌಂಟ್ಗಳು ಇಟ್ಟಿದ್ದೀನಿ, ಖಂಡಿತ ಅಲ್ವೇ ನೀವು ಬಂದು ವಿಸಿಟ್ ಮಾಡಿದ್ರೆ. ಮತ್ತು ಈಗ ಕೆಲವಾರು ಆ್ಯಪ್ಗಳಿದೆ, ಅಲ್ಲಿ ಆ್ಯಪ್ನಲ್ಲೂ ನೀವು ಚೆಕ್ ಮಾಡ್ಬೋದು, ಪ್ರೈಸ್ಗಳನ್ನ ಮ್ಯಾಚ್ ಮಾಡ್ಬೋದು. ನಿಮಗೆ ನಿಜವಾಗ್ಲೂ ಸೂಕ್ತ ಅಂತ ಕಾಣಿಸ್ತಾರೆ, ನಿಮಗೆ ಈ ಪ್ರೈಸು ವರ್ತ್ ಅಂತ ಕಾಣಿಸ್ತಾರೆ, ಖಂಡಿತವಾಗ್ಲೂ ನೀವು ಈ ಗಾಡಿಗಳನ್ನ ತೊಗೋಬೋದು. ಮತ್ತು 2 ಗ್ಯಾರಂಟಿ ನನ್ನ ಹತ್ರ ಯಾವತ್ತೂ ಇದ್ದೇ ಇದೆ. ಮೀಟರ್ ಟ್ಯಾಂಪರ್ ಆಗಲ್ಲ,
ಮತ್ತೆ ಆಕ್ಸಿಡೆಂಟ್ ಆಗಿರಲ್ಲ. ಆ ಥರ ಏನಾದರೂ ಸಣ್ಣ ಪುಟ್ಟ ಏಟಿದ್ರೇನು ನಾವು ಖಂಡಿತ ಕಸ್ಟಮರ್ಗೆ ಹೇಳ್ಬಿಟ್ಟು ಕೊಡ್ತೀವಿ ಸರ್, ಇಲ್ಲಿ ಈ ಥರ ಆಗಿದೆ ಅಂತ. ಈಗ ನೋಡಿರ್ಬೋದು ನೀವು, ರಿಜಿಸ್ಟ್ರೇಷನ್ ಗಾಡಿಗಳು ಒಂದು 3 ಗಾಡಿ ಇತ್ತು, ನಾವು ಫಸ್ಟೇ ವಿಡಿಯೋನೆಲ್ಲ ಡಿಸ್ಕ್ಲೋಸ್ ಮಾಡ್ಬಿಟ್ವಿ ಅದು. ಹೌದು ಸರ್. ಯಾಕಂದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗಬಾರ್ದು ಸರ್, ಹೌದು ಅಲ್ವಾ? ಹೌದು ಸರ್. ಮತ್ತೆ ನಾನು ಸರ್, ನಾನೇ ಸಂಚಾರಿಯಿಂದ ನನಗೆ ಎಷ್ಟು ಬೆನಿಫಿಟ್ ಆಗಿದೆ, ಎಷ್ಟು ನಿಜವಾಗ್ಲೂ ಖಂಡಿತವಾಗ್ಲೂ ನನ್ನ ಬಿಸ್ನೆಸ್ ಪ್ರಮೋಟ್ ಆಗಿದೆ. ಥ್ರೂಔಟ್ ಕರ್ನಾಟಕದಿಂದ ಬರ್ತಾರೆ ಸರ್, ಹುಬ್ಳಿ, ಧಾರವಾಡ, ರಾಯಚೂರು, ಗುಲ್ಬರ್ಗ, ಬೀದರ್, ಜಮಖಂಡಿಯಿಂದ ಬಂದಿದ್ದಾರೆ ಸರ್. 850 ಕಿಲೋಮೀಟ್ರು. ಅದಕ್ಕೆ ನಾನೇ ಸಂಚಾರಿ ಮತ್ತು ಕೃಷ್ಣ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸು, ಹೃದಯಪೂರ್ವಕ ಥ್ಯಾಂಕ್ಸು, ತುಂಬ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಅವರು ಈ 1 ವರ್ಷ ಆದಮೇಲೆ ನಾನು ಈ ವಿಡಿಯೋ ಮಾಡಿರೋದು. ತುಂಬ ಕಸ್ಟಮರ್ಸ್ ಹಳೆ ವಿಡಿಯೋ ನೋಡ್ಕೊಂಡು ಯಾಕೆ ಸರ್ ನೀವು ವಿಡಿಯೋ ಮಾಡಲ್ಲ ಅಂತೀರಾ. ಏನಕ್ಕಂದರೆ ಪ್ರತಿ ಟೈಮ್ ವಿಡಿಯೋ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ, ತೂಕ ಇರಲ್ಲ. ಏನಕ್ಕಂದರೆ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಕಸ್ಟಮರಿಂದನೇ ಇವತ್ತು ನಾನು ಇವತ್ತೇನು ಕೂತಿದ್ದೀನಿ, ಇವತ್ತೇನು ವ್ಯಾಪಾರ ಮಾಡ್ತಾ ಇದ್ದೀನಿ ಅಂದರೆ ಆ ಕಸ್ಟಮರೇ ಸಪೋರ್ಟ್ ಮಾಡಿರೋದು. ಖಂಡಿತವಾಗ್ಲೂ ಅದನ್ನ ಉಳಿಸ್ಕೋತೀನಿ ನಾನು ಈ ಶೋರೂಮ್ ಪರವಾಗಿ. ಎಲ್ಲರಿಗೂ ಒಳ್ಳೇದಾಗಲಿ, ಹ್ಯಾಪಿ ದಸರಾ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್ ಸರ್. ಥ್ಯಾಂಕ್ ಯು ಸರ್.